ನಮಸ್ತೆ ವೀಕ್ಷಕರೇ, ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಇನ್ನಷ್ಟು ಅಪ್ಡೇಟ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಸಿರಿಬಾಗಿಲು ಗ್ರಾಮದ ಗುಂಡ್ಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಹಾಗೂ ಉಳ್ಳಾಕಲು ದೈವಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನನ್ನ ಹೆಸರು ರಘುರಾಮ ಛತ್ರೆ ಅಂಥೇಳಿ. ನಾನು ಈ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಸುಮಾರು 8-9 ವರ್ಷಗಳಿಂದ ಇಲ್ಲಿ ಪೂಜಾ ಕೈಂಕರ್ಯ ಮಾಡ್ತಾ ಇದ್ದೇನೆ. ಮತ್ತು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸಿರಿಬಾಗಿಲು ಗ್ರಾಮದಲ್ಲಿ ಒಂದು ಕಾಡಿನ ಮಧ್ಯೆ ಇರುವಂಥ ಈ ದೇವಸ್ಥಾನ. ಇಲ್ಲಿ ದಿನ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಮಂಗಳಾರತಿ ಆಗ್ತದೆ. ಆಮೇಲೆ ಇಲ್ಲಿಗೆ ಬರುವಂಥವರು ಬರಬೇಕಾದ್ರೆ ಗುಂಡ್ಯದಿಂದ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಬಂದು ಅಲ್ಲಿಂದ ಎಡಕ್ಕೆ ಅಲ್ಲಿ ಒಂದು ಬೋರ್ಡ್ ಉಂಟು. ಆ ಬೋರ್ಡನ್ನು ನೋಡಿಕೊಂಡು ಮತ್ತೊಂದು ಕಿಲೋಮೀಟರ್ ಈಚೆ ಮುಂದೆ ಬಂದರೆ ಈ ದೇವಸ್ಥಾನದ ಸನ್ನಿಧಿಗೆ ಬರ್ತದೆ. ಮತ್ತು ಪ್ರತಿ ವರ್ಷ ಮಾರ್ಚ್ 5ರಿಂದ 14ನೇ ತಾರೀಕಿನವರೆಗೆ ಇಲ್ಲಿ ವಾರ್ಷಿಕೋತ್ಸವ ನಡೀತದೆ. ಆಶ್ವಯುಜದಲ್ಲಿ ನವರಾತ್ರಿ ಪೂಜೆ ಮತ್ತು ಮಹಾಶಿವರಾತ್ರಿ ಪೂಜೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಗಳು ಕ್ಷೇತ್ರ ನಡೆಯುವಂಥ ವಿಶೇಷ ಪೂಜೆಗಳು. ಆಮೇಲೆ ಇಲ್ಲಿ ಬರುವ ಭಕ್ತರಿಗೆ ರಂಗಪೂಜೆಗಳು ಹಾಗೂ ಇತರ ಕೆಲವು ಸೇವೆಗಳಂದರೆ ದುರ್ಗಾ ಪೂಜೆ ಇತ್ಯಾದಿಗಳನ್ನು ಕೂಡ ಮುಂಚಿತವಾಗಿ ತಿಳಿಸಿದಲ್ಲಿ ಇಲ್ಲಿ ನಾವು ನಡೆಸಿಕೊಡುತ್ತೇವೆ. ಹಳ್ಳಿಯಲ್ಲಿರುವಂಥ ಈ ದೇವಸ್ಥಾನವು ಈ ಅರಣ್ಯ ಮಧ್ಯದಲ್ಲಿದ್ದು, ಈ ಹಿಂದಿನವರು ಹೇಳುವ ಪ್ರಕಾರ ಈ ತಿರುಪತಿಗೆ ಏನು ಕಾಣಿಕೆ ಸಲ್ಲಿಸ್ತಾರೆ ಆ ರೀತಿ ಇಲ್ಲಿಗೆ ಸಲ್ಲಿಸಿದ್ರು ಅದೇ ಪುಣ್ಯ ಸಿಗ್ತದೆ ಅಂಥೇಳಿ ಹಿಂದಿನಿಂದ ನಡೀತಾ ಬಂದಂಥ ಪ್ರತೀತಿ. ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಆ ದಿವಸ ಅನ್ನದಾನ ಕೂಡ ಇರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಕೈಂಕರ್ಯವನ್ನು ಇಲ್ಲಿ ಕೈಗೊಂಡು ಈ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ರಾಮಚಂದ್ರ ಅಂತೇಳಿ ಡಿ.ಎಂ. ದೇರಣೆ ಮನೆ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಿದ್ದೇನೆ. ನಮ್ಮ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸಿರಿಬಾಗಿಲು ಗ್ರಾಮದ ಗುಂಡ್ಯ ಎಂಬಲ್ಲಿ ಇದೆ. ಅದು ನದಿ ತೀರದಲ್ಲಿದೆ. ಅಂದರೆ ವೆಂಕಟಗಿರಿ ಬೆಟ್ಟದ ಕೆಳಗಡೆ ಅಲ್ಲಿ ರೈಲ್ವೆ ಮಾರ್ಗ ಹೋಗ್ತದ್ದು ವೆಂಕಟಗಿರಿ ಬೆಟ್ಟದಲ್ಲಿ. ಇದರಿಂದ ಮೊಗಲಗಿರಿ ಅಂತ ಹೇಳುವಂಥ ಒಂದು ಬೆಟ್ಟ ಇದೆ. ಎರಡು ಮಧ್ಯದ ನಡುವೆ ಅಂತ ಇರುವಂಥದ್ದು ಹೊಳೆಯ ಬದಿಯಲ್ಲಿ ದೇವಸ್ಥಾನ ಇದೆ. ಅದು ತುಂಬ ಪುರಾತನವಾದಂಥ ದೇವಸ್ಥಾನ. ಮೊದಲು ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಅಂದರೆ ಹಾಸನ ಜಿಲ್ಲೆಗೆ ಸಂಪರ್ಕ ಇರುವಾಗ ಅಲ್ಲಿ ಉಳಿದು ಆ ದೇವಸ್ಥಾನದಲ್ಲಿ ಒಂದು ದಿವಸ ಉಳಿದು ಅಲ್ಲೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಿದ್ರಂತೆ ಮೊದಲಿನ ಕಾಲದಲ್ಲಿ. ಹಾಗೆ ಅಲ್ಲಿ ನಿಂತು ತಿರುಪತಿಗೆ ಹೋಗುವವರು ಕೂಡ ಅಲ್ಲಿ
ಒಂದು ದಿವಸ ನಿಂತು ಹೋಗ್ತಿದ್ರಂತೆ. ಮತ್ತು ಹೋಗದೇ ಇದ್ದವ್ರನ್ನ ಆ ಕಾಲದಲ್ಲಿ ಆಗದಿದ್ದವ್ರನ್ನ ಆ ಹಣವನ್ನು ಅಲ್ಲಿ ಮುಟ್ಟಿದರೆ ಅಲ್ಲಿಂದ ಮುಟ್ಟಿಸುವಂಥ ವ್ಯವಸ್ಥೆ ಇತ್ತಂತೆ ಹಿರಿಯರು ಹೇಳ್ತಾಯಿದ್ರು. ಹೆಬ್ಬಾರರವರ ಮನೆತನದವರು ಮೊದಲು ಅಲ್ಲಿ ಇದ್ದರು, ಅದನ್ನು ಆಳ್ತಿದ್ದರು. ಅಲ್ಲದೆ ರೆಕಾರ್ಡನ್ನು ನೋಡುವಾಗಲೂ ಕೂಡ ಲಕ್ಷ್ಮಣ ಹೆಬ್ಬಾರರು ಪಟೇಲರಾಗಿದ್ದರು ಈ ಗ್ರಾಮದಲ್ಲಿ. ಅವರ ನೇತೃತ್ವದಲ್ಲಿ ಅದು ನಡೀತಾ ಇತ್ತು. ಸುಮಾರು ನಾವು ಊರವರೆಲ್ಲ ಸೇರಿ ಸುಮಾರು 69ನೇ ಇಸವಿಯಿಂದ ಹಂತ ಹಂತವಾಗಿ ಜೀರ್ಣೋದ್ಧಾರ ಮಾಡುವಂಥ ವ್ಯವಸ್ಥೆಯನ್ನು ಎಲ್ಲರೂ, ಅಂದರೆ ಭಕ್ತಾದಿಗಳು, ಊರಿನವರು ಮತ್ತು ಆ ಪೂರ್ವಕ್ಕೆ ಇದ್ದಂಥ ಹೆಬ್ಬಾರರವರ ಮನೆತನದವರು ಅವರು ಕೂಡ ಬಂದು ನಾವು ಒಟ್ಟಿಗೆ ಸೇರಿ ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಬ್ರಹ್ಮಕಲಶ ನಡೆಯಿತು. ನಿತ್ಯ ಪೂಜೆ ನಡೀತಾ ಇದೆ. ಒಂದು ಹೊತ್ತು ಮಧ್ಯಾಹ್ನ ಪೂಜೆ ನಡೀತಾ ಇದೆ. ಅರ್ಚಕರಿದ್ದಾರೆ. ಅಲ್ಲದೆ ಸಂಕ್ರಮಣದ ದಿವಸ ವಿಶೇಷವಾಗಿ ಗ್ರಾಮಸ್ಥರು ಎಲ್ಲ ಸೇರ್ತಾರೆ. ಅವತ್ತು ಒಂದು ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆಯನ್ನು ನಾವು ಊರವರೆಲ್ಲ ಸೇರಿ ಮಾಡ್ತೀವಿ. ತುಂಬ ಬಡತನದಲ್ಲಿರುವಂಥ ದೇವಸ್ಥಾನ. ಸಣ್ಣ ಗ್ರಾಮ ಇದು, ಸಿರಿಬಾಗ್ಲು ಗ್ರಾಮ. ಅಂದರೆ ಆಗಿನ ಕಾಲದಲ್ಲಿ 400 ಚಿಲ್ಲರೆ ಜನ ಇದ್ದರಂತೆ. ಈಗ ಇರುವಂಥದ್ದು ಒಂದು 500 ವೋಟರ್ಸ್ ಇದ್ದಾರೆ ಗ್ರಾಮದಲ್ಲಿ. ಹಾಗೆ ಒಂದು 140 ಮನೆಗಳಿದ್ದಾವೆ. ನಾವು ಎಲ್ಲರೂ ಸೇರಿ ಅಲ್ಲಿ ಜಾತ್ರೆ ನಡೀತಾ ಇದೆ, ಸಂಕ್ರಮಣ ಪೂಜೆ ನಡೀತಾ ಇದೆ, ಮತ್ತು ಚೌತಿಯ ವಿಶೇಷ ನಡೀತಾ ಇದೆ. ಶಿವರಾತ್ರಿ ದಿವಸ ಕೂಡ ಒಂದು ಸಣ್ಣ ಮಟ್ಟಿನ ಪೂಜೆ ನಡೀತಾ ಇದೆ. ಮತ್ತು ಮಹಾನವಮಿಯ ಸಂದರ್ಭದಲ್ಲಿ 9 ದಿವಸದ ಆಚರಣೆ ಆಗ್ತಾಯಿದೆ. 9 ದಿನ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಅದಲ್ಲದೆ ಮಾರ್ಚ್ 11ಕ್ಕೆ 10-11ಕ್ಕೆ ಜಾತ್ರೆ ಇರ್ತದೆ. ಅಲ್ಲಿ ದೇವಸ್ಥಾನದಲ್ಲಿ ಗಣಹೋಮ ಮತ್ತು ದುರ್ಗಾ ನಮಸ್ಕಾರ ಪೂಜೆ, ಈ ಥರ ಪೂಜೆಗಳೆಲ್ಲ ಆಗಿ ಮತ್ತು ದೈವಗಳ ಭಂಡಾರ ಹಿಡಿದು ಗುಂಡ್ಯ ಮಾಡ ಅಂತ ಹೇಳುವ ಒಂದು ಸ್ಥಳದಲ್ಲಿ ಅಲ್ಲಿ ದೈವಗಳ ಜಾತ್ರೆ ನಡೀತದೆ. ಅಲ್ಲಿ ಸುಮಾರು 6 ದೈವಗಳಿಗೆ ನೇಮ ಆಗ್ತದೆ. ಅದಲ್ಲದೆ ಶಿರಾಡಿ ದೈವ ಕೂಡ ಅಲ್ಲಿದೆ. ಅದರಲ್ಲಿ 4 ದೈವಗಳ ನೇಮ ಅದಕ್ಕೆ ಮೊದಲೇ ಆಗಿರ್ತದೆ. 11ನೇ ತಾರೀಕಿಗೆ 6 ದೈವಗಳ ನೇಮ ಆಗ್ತದೆ. ಹಾಗೆ ಅಲ್ಲಿಂದ ಹಿಂತಿರುಗಿ ಭಂಡಾರ ಹೋಗಿ ಮತ್ತು ಚಾಮುಂಡಿ ದೇವಿಯ ಹರಕೆಯೊಂದಿಗೆ ಆ ಜಾತ್ರೆ ಕಾರ್ಯಕ್ರಮ ಮುಗಿಯುತ್ತದೆ. ಬೆಂಗಳೂರು ಕಡೆಯಿಂದ ಗುಂಡ್ಯ ಎಂಬ ಪ್ರದೇಶ ಸಿಗ್ತದೆ ಬರುವಾಗ. ಹಾಗೆ ಮಂಗಳೂರು ಕಡೆಯಿಂದಲೂ ಬರುವಾಗ ಗುಂಡ್ಯದಲ್ಲಿ ಬಂದು ಇಳಿದು 100 ಮೀಟ್ರಿನಷ್ಟು ಒಳಗೆ ಬಂದಾಗ ಸೈಡಿಗೆ ಎಡಭಾಗಕ್ಕೆ ದ್ವಾರ ಇದೆ. ಆ ದ್ವಾರದಲ್ಲಿ 1 ಕಿಲೋಮೀಟ್ರಷ್ಟು ದೂರ ಬಂದಾಗ ಅಲ್ಲಿ ಪ್ರಕೃತಿಯ ಮಡಿಲಲ್ಲಿ, ಸುಂದರವಾದ ಒಂದು ಪ್ರಕೃತಿಯ ಮಡಿಲಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಬಂದು ಎಲ್ಲ ಭಗವದ್ಭಕ್ತರು ಬಂದು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಎಲ್ಲರನ್ನೇ ವಿನಂತಿಸ್ತೇನೆ.